ಇದು ಒರಿಜಿನಲ್ ಸಿಲ್ಕ್ ಸ್ಯಾರಿ ಅಂತ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ಎಲ್ಲರಿಗೂ ಈಗೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ತರ ಬ್ಲೌಸ್ ಮಾಡ್ಸೋದು ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಇದೀನಿ. ಫ್ರಂಟ್ ಮಾತ್ರ ಹೈಲೈಟ್ ಮಾಡ್ತಿದ್ದೀನಿ ಇಷ್ಟು. ನೀವು ಈ ಕಲರ್ಗೆ ಈ ಕಲರ್ ನನಗೂ ತುಂಬಾ ಇಷ್ಟ ಆಯ್ತಿದ್ದು. ಇದು ಸಿಂಗಲ್ ಸ್ಯಾರಿ ಬಾರ್ಡರು, ಕೆಳಗಡೆ ಮಾತ್ರ ಬಾರ್ಡರ್ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಸಖತ್ತು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಇದೀನಿ. ನಮ್ಮ ಅಕ್ಕ ನಮ್ಮ ಬೀಗ್ರೂಟಕ್ಕೆ ಅಂತ ಮೈಸೂರಿಗೆ ಹೋಗಿ ತಂದಿದ್ಲು. ಇದು ಕಲರ್ ಬಂದು ರಾಣಿ ಪಿಂಕು. ನಿಮಗೆ ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ಇರೋ ಥರ ಕಾಣಿಸ್ಬೋದು. ಅವಳಿಗೆ ಒಂದೇ ಕಡೆ ಇಟ್ಟಿರೋದ್ರಿಂದ ಸ್ವಲ್ಪ ಸುಕ್ಕಾಗಿದೆ. ಇದು ಪ್ಯೂರ್ ಮೈಸೂರು ಸಿಲ್ಕು. ಇದು ಸಿಂಗಲ್ ಸ್ಯಾರಿ ಬಾರ್ಡರು, ಕೆಳಗಡೆ ಮಾತ್ರ ಬಾರ್ಡರ್ ಇದೆ, ಮೇಲ್ಗಡೆ ಈ ಥರ ನಾರ್ಮಲ್ ಸಿಂಗಲ್ ಲೈನ್ ಥರ ಮಾಡಿದ್ದಾರೆ. ಸೊ ಇದು ಸಿಂಗಲ್ ಬಾರ್ಡರ್ ಸ್ಯಾರಿ. ಇವಾಗ ನೋಡಿ ಹಾಕೊಟ್ರೆ ಇವತ್ತು ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಇದು ಒರಿಜಿನಲ್ ಸಿಲ್ಕ್ ಸ್ಯಾರಿ ಅಂತ ಹೆಂಗೆ ಕಂಡು ಹಿಡಿಯೋದು ಅಂದರೆ ಇಲ್ಲಿ ನಂಬರ್ ಇರುತ್ತೆ, ನೋಡ್ಬೋದು ನೀವು. ಈ ನಂಬರ್ನ ಬೇಕಾದ್ರೆ ನೀವು ಕೊಟ್ಟರೆ ಇದೇ ಥರ ಸ್ಯಾರಿ ಕೊಡ್ತಾರೆ. ಇಲ್ಲ ಆನ್ಲೈನಲ್ಲಿ ನೋಡಿದ್ರು ಸಿಗುತ್ತೆ ನಿಮಗೆ ಈ ಸ್ಯಾರಿ. ಸೇಮ್ ಕಲರು ಸೇಮ್ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ಈ ನಂಬರ್ ಕೊಟ್ಟರೆ. ಇದರಿಂದಾಗಿ ನಾವು ಒರಿಜಿನಲ್ ಸಿಲ್ಕ್ ಸ್ಯಾರಿ ಅಂತ ಕಂಡುಹಿಡಿಬೋದು. ಇಲ್ಲೂ 100% ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತ ಇದೆ. ಆಮೇಲೆ ಕುಚ್ಚಿ ಹತ್ರ ಬಂದರೆ ನಮ್ಮ ಅಕ್ಕ ಕ್ರೋಶ ಹಾಕ್ಸ್ಕೊಳ್ಳೋಣ ಅಂತ ಟೈಲರ್ ಹತ್ರ ಹೋಗಿದ್ಲು. ಬಟ್ ಅವ್ರು ಟೈಲರ್ ಸಜೆಸ್ಟ್ ಮಾಡಿದ್ದು ಏನಂದರೆ ಇದು ತುಂಬ ತಿನ್ನಿರೋದ್ರಿಂದ, ತೆಳು ಸ್ಯಾರಿ ಆಗಿರೋದ್ರಿಂದ ಜಗ್ಗುತ್ತೆ. ಸೊ ವೆಯ್ಟ್ ಬಿದ್ದಾಗ ಅದು ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ಕುಚ್ಚು ಹಾಕ್ಸ್ಕೊಂಡಿದ್ದಾಳೆ. ಕುಚ್ಚು ಸಜೆಸ್ಟ್ ಮಾಡಿದಂತೆ. ಸೊ ಅದಕ್ಕೆ ಅವ್ಳು ಕ್ರೋಶ ಬೇಡ ಅಂದ್ಬಿಟ್ಟು ಕುಚ್ಚು ಹಾಕ್ಸ್ಕೊಂಡಿದ್ದಾಳೆ. ಸೊ ಇಲ್ಲಿ ನೋಡ್ಬೋದು ನೀವು, ಗೋಲ್ಡಲ್ಲಿ ಹಾಕಿಸಿ ಪಿಂಕಲ್ಲಿ ಹಾಕ್ಸಿದ್ದಾಳೆ. ಬಾರ್ಡರ್ ನೋಡ್ಬೋದು, ಮಾವಿನಕಾಯಿ ಡಿಸೈನ್ ಇದೆ. ಈ ಬಾರ್ಡರ್ನ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಮಾಡಿರ್ತಾರೆ. ಅದ್ರ ಬಗ್ಗೆ ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲ ಹೆಣ್ಮಕ್ಳಿಗೂ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಒಂದು ಕ್ರೇಜ್ ಇರುತ್ತೆ. ಒಬ್ಬೊಬ್ಬರು ಸ್ಯಾರಿಲೂ ಒಂದೊಂದು ಸ್ಟೋರಿ ಇರುತ್ತೆ. ಹಾಗೆ ನಮ್ಮ ಅಕ್ಕ ಸ್ಯಾರಿ ತೊಗೊಳಕ್ಕೆ ಹೋದಾಗ ಅವಳದು ಒಂದು ಸ್ಟೋರಿ ಇದೆ. ಅವಳು ಮೈಸೂರಲ್ಲಿಗೆ ಹೋಗಿ ತಂದಿದ್ದು. ಅವಳು ಮೇನ್ ಬ್ರಾಂಚಿಗೆ ಹೋಗೋಕ್ಕಿದ್ಲಂತೆ. ಬಟ್ ಅವಳ ಫ್ರೆಂಡ್ ಕಾಲ್ ಮಾಡಿ ಕೇಳಿದಾಗ ಅವಳು ಇಲ್ಲಿಗೆ ಬರಬೇಡ, ಟೋಕನ್ ಖಾಲಿ ಆಗಿದೆ, 120 ಏನೋ ಟೋಕನ್ ಕೊಡ್ತಾರಂತೆ. ಸೊ ಖಾಲಿ ಆಗಿದೆ, ಬರಬೇಡ ಅಂತ ಹೇಳಿದ್ಲಂತೆ. ಸೊ ಹಾಗಾಗಿ ಅವಳು ನೆಕ್ಸ್ಟ್ ಇನ್ನೊಂದು KR ಸರ್ಕಲ್ ಬ್ರಾಂಚಿಗೆ ವಿಚಾರಿಸಿದಾಗ ಕಾಲ್ ಮಾಡಿ ಅವ್ರು ಹೇಳಿದ್ರಂತೆ ಸ್ಟಾಕ್ ಇದೆ ಬನ್ನಿ ಅಂತ. ಸೊ ಹಂಗಾಗಿ ಇವಳು ಪಟ್ಟಂತ ಹೋಗಿದ್ದಾಳೆ ಅಲ್ಲಿಗೆ. ಅಲ್ಲಿ ಏನು ಹೋಗಿದ ತಕ್ಷಣ ಸಿಕ್ಕಿಲ್ಲ ಅವಳಿಗೆ. 15 to 20 ಮಿನಿಟ್ಸ್ ವೆಯ್ಟ್ ಮಾಡಿದ್ದಾಳೆ. ಆಮೇಲೆ ಸಿಕ್ತು. ಅವಳಿಗೆ ಕಲರ್ ಪರ್ಟಿಕ್ಯುಲರ್ ಆಗಿ ಅವಳು ಇದೇ ಕಲರ್ ಡಾರ್ಕ್ ಪಿಂಕೆ ಬೇಕು ಅಂತ ಹೋಗಿದ್ರಿಂದ ಅವಳಿಗೆ ಬೇಗ ಸಿಕ್ಕಿದೆ. ಸೊ ಪಟ್ಟಂತ ತಗೊಂಡು ಬಂದಿದ್ದಾಳೆ. ಇಷ್ಟು ಒಂದು ಸೀರೆ ಬಗ್ಗೆ ಇಂದಿನ ಸ್ಟೋರಿ. ನಮ್ಮ ಅಕ್ಕಂಗೆ ಕಲರ್ ಒಂದು ಪರ್ಟಿಕ್ಯುಲರ್ ಇದ್ರಿಂದ ಅವಳು ಬಾರ್ಡರೇ ನೋಡಲಿಲ್ಲ, 2 ಸೈಡ್ ಬಾರ್ಡರ್ ಬೇಕು ಅಂತ. ಸೊ ಹಂಗಾಗಿ ಅವಳು ಸಿಂಗಲ್ ಸೈಡ್ ಬಾರ್ಡರ್ನೇ ತೊಗೊಂಡ್ಲು. ಆ್ಯಂಡ್ ಸಿಂಗಲ್ ಸೈಡ್ ಬಾರ್ಡರ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದನ್ನ ಸಿಂಗಲ್ ಪಿನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಬಾರ್ಡರ್ ಇರಲ್ವಲ್ಲ. ಸೊ ಹಂಗಾಗಿ ಸಿಂಗಲ್ ಪಿನ್ ಮಾಡೋಕ್ಕಾಗಲ್ಲ. ಯಾವಾಗ್ಲೂ ಫೋಲ್ಡ್ ಮಾಡೇನೆ ಹಾಕೋಬೇಕು, ಇಲ್ಲ ಚೆನ್ನಾಗಿ ಕಾಣಲ್ಲ ಸಿಂಗಲ್ ಪಿನ್ನಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಅದು ಬ್ಲೌಸ್ ಇರಲ್ಲ. ಸೊ ಹಂಗಾಗಿ ನಮ್ಮ ಅಕ್ಕಂದು ಆಲ್ರೆಡಿ ಒಂದು ಬ್ಲೌಸ್ ಇತ್ತು. ಎಲ್ಲರಿಗೂ ಈಗೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ಬ್ಲೌಸ್ ಮಾಡಿಸೋದು ಅಂತ ಫುಲ್ ಕನ್ಫ್ಯೂಷನಲ್ಲಿ ಇರುತ್ತೆ. ಆಲ್ರೆಡಿ ಬ್ಲೌಸ್ ಇತ್ತು. ಸೊ ಹಂಗಾಗಿ ಅವಳು ಪರ್ಟಿಕ್ಯುಲರ್ ಆಗಿ ಪಿಂಕೇ ಬೇಕು ಅಂತ ಇದ್ದಿದ್ದು. ಇದು ಮುಂಚೆ ಅವಳು ಲೆಹಂಗಾ ಇತ್ತು ಅವಳದೊಂದು, ಅವಳು ಎಂಗೇಜ್ಮೆಂಟಲ್ಲಿ ಲೆಹಂಗಾ ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಸೊ ಹಾಗಾಗಿ ಅದ್ರದ್ದಿತ್ತು. ಸೊ ಮಲ್ಟಿಪರ್ಪಸಿಗೆ ಆಗಲಿ ಅಂದ್ಬಿಟ್ಟು ಅವಳು ಈ ಬ್ಲೌಸ್ನ ಚೂಸ್ ಮಾಡಿದ್ಲು. ನೋಡ್ಬೋದು ನೀವಿಲ್ಲಿ. ಅವಳು ಯಾವುದು ಬೀಡ್ಸ್ ಯೂಸ್ ಮಾಡಿಸಿಲ್ಲ. ಸೊ ಫುಲ್ ಥ್ರೆಡ್ ಮತ್ತು ನಾಟ್ ವರ್ಕಲ್ಲಿ ಮಾಡಿಸಿದ್ದಾಳೆ. ಕಲರ್ ಕಾಂಬಿನೇಷನ್ಲು ಮಾಡಿಸಿದ್ದಾಳೆ. ಸೊ ಮುಂದೆ ವೇಸ್ಟ್ ಆಗಬಾರ್ದು ಲೆಹಂಗಾ ಬ್ಲೌಸು ಅಂದ್ಬಿಟ್ಟು ಅದಕ್ಕೆ ಅವಳು ಪಿಂಕ್ ಚೂಸ್ ಮಾಡಿದ್ದಾಳೆ. ಬೇಕು ಅಂದರೆ ರೆಡ್ಡಲ್ಲೂ ಅವಳು ಕಾಂಬಿನೇಷನ್ ಮಾಡ್ಕೋಬೋದು. ಇವಳು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಬ್ಯಾಂಗ್ಳೂರ್ ಬೊಟಿಕಲ್ಲಿ. ಈ ಥರ ಇದೆ ಡಿಸೈನು. ಇದು ಹ್ಯಾಂಡ್ ಡಿಸೈನು, ತೋಳತ್ರ ಬರುತ್ತೆ ಈ ಥರ. ಫ್ರಂಟು ಫ್ರಂಟು ಈ ಥರ ಬಂದಿದೆ. ಬ್ಯಾಕ್ ಸೈಡು ಈ ಥರ ಡಿಸೈನ್ ಇದೆ ವಿತ್ ಲಟ್ಕನ್ಸ್. ಇಷ್ಟು ಪ್ಯೂರ್ ಮೈಸೂರು ಸಿಲ್ಕ್ ಬಗ್ಗೆ ಆಯಿತು. ಇದ್ರ ವ್ಲಾಗ್ ಮಾಡ್ತಿರೋದ್ರಿಂದ ಹಾಗೆ ನಾನು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನೂ ಇದೆ. ಸೊ ಹಂಗಾಗಿ ಅದನ್ನು ತೋರಿಸೋಣ, ಪ್ಯೂರ್ ಮೈಸೂರು ಸಿಲ್ಕ್ ಹೆಂಗಿರುತ್ತೆ, ಕ್ರೇಪ್ ಮೈಸೂರು ಸಿಲ್ಕ್ ಹೆಂಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಈಗ ಕಂಟಿನ್ಯೂ ಮಾಡ್ತಾ ಇದೀವಿ. ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಕ್ರೇಪ್ ಮೈಸೂರು ಸಿಲ್ಕ್ ಯಾವ ಥರ ತೊಗೊಂಡಿದ್ದೀವಿ ಅಂತ. ನಾವು ಯೂಶ್ವಲಿ ಸ್ಯಾರೀಸ್ನೆಲ್ಲ ಈ ಥರ ಬ್ಯಾಗಲ್ಲೇ ಸ್ಟೋರ್ ಮಾಡ್ತೀವಿ, ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ.
ಯಾಕೆಂದರೆ ಸುಮ್ಮನೆ ಹಾಳಾಗಬಾರ್ದು ಅಂತ. ನೋಡ್ಬೋದು ನೀವು ಬ್ಯಾಗು, ಇದು ಕಾಟನ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಇಲ್ಲಿ ನೆಟ್ ಇದೆ ಗಾಳಿ ಆಡೋಕ್ಕೂ, ಸೊ ಸ್ಯಾರಿಗೇನು ಎಫೆಕ್ಟ್ ಆಗಲ್ಲ. ಸೊ ಈ ಬ್ಯಾಗ್ ಲಿಂಕ್ ನಿಮಗೂ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಹಾಕ್ತೀನಿ. ಸೊ ಇದು ಬಂದ್ಬಿಟ್ಟು ಕ್ರೇಪ್ ಸ್ಯಾರಿ. ನೋಡ್ಬೋದು ನೀವು, ಇದು ಪ್ಯೂರ್, ಇದು ಕ್ರೇಪು. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಫೀಲ್ ಮುಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಸೊ ಫೀಲ್ ಮಾಡಿದಾಗ ಇದು ಫುಲ್ ನೈಸ್ ಜಾರ್ ಥರ ಬರುತ್ತೆ, ಬಟ್ ಇದು ಸಿಲ್ಕ್ ಥರನೇ ಇದೆ. ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ಈ ಕಲರ್ಗೆ ಈ ಕಲರ್ ನನಗೂ ತುಂಬ ಇಷ್ಟ ಆಯ್ತಿದ್ದು. ಅವ್ರ ಮದುವೆಗೆ ಬರೀ ರೇಷ್ಮೆ ಸೀರೆ ಹಾಕ್ಬೇಕಲ್ಲ ಅಂದ್ಬಿಟ್ಟು ಇದೊಂದು ಕಾಂಬಿನೇಷನ್ ಇರಲಿ ಅಂದ್ಬಿಟ್ಟು ಇದು ತೊಗೊಂಡಿದ್ಲು. ಬ್ಲೌಸು ಈ ಥರ ಇದೆ ನಾರ್ಮಲ್, ಇದಕ್ಕೇನು ಫ್ರಂಟ್ ಈ ಥರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಬಫ್ ಕೊಡ್ಸಿದ್ದಾಳೆ. ಆ್ಯಂಡ್ ಬ್ಯಾಕು ನಾರ್ಮಲ್ ಇದೆ, ಬ್ಯಾಕು ನಾರ್ಮಲ್ ಡಿಸೈನು. ಈ ಕಾಸ್ಟ್ ಬಂದು 6000. ಆ್ಯಂಡ್ ಇದರಲ್ಲೇ ನೀವು ಪ್ಯೂರ್ ಮೈಸೂರು ಸಿಲ್ಕಲ್ಲೇ ಈ ಥರ ಕಾಂಬಿನೇಷನಲ್ಲಿ ತೊಗೋತೀರಾ ಅಂದರೆ ಅರೌಂಡ್ 50,000 ಮೇಲಾಗುತ್ತೆ. ಸೊ ಹಂಗಾಗಿ ಈ ಥರ ಕ್ರೇಪ್ ಸ್ಯಾರಿ ಅಂತ ಬಿಟ್ಟಿದ್ದಾರೆ, ಹಾಗಾಗಿ ಇದರಲ್ಲಿ ಕಮ್ಮಿಗೆ ಸಿಕ್ಕುತ್ತೆ ನಮಗೆ. ಇದು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಮೈಸೂರಲ್ಲಿ ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ. ನಾನು ಮೈಸೂರು ಸ್ಯಾರಿ ಕೊಡಿ ಅಂದಾಗ ಇದು ಕೊಟ್ಟರು. ಬಟ್ ಇದು ಕ್ರೇಪ್ ಮೈಸೂರು ಸಿಲ್ಕಾ ಅಥವಾ ಯಾವ ಸಿಲ್ಕು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಪರ್ಟಿಕ್ಯುಲರಾಗಿ ಇದೇ ಕಾಂಬಿನೇಷನ್ ಬೇಕು ಅಂತ ಚೈತ್ರ ವಾಸುದೇವನ್ ಅವ್ರು ನೋಡಿಬಿಟ್ಟು ತೋರಿಸಿದ್ದೆ ಫೋಟೋದಲ್ಲಿ. ಸೊ ಅವ್ರು ನೋಡಿಬಿಟ್ಟು ಅದೇ ಥರ ಸ್ಯಾರಿ ಕೊಟ್ಟರು. ನನಗೆ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 10,000 ಆಯಿತು. ಈ ಸ್ಯಾರಿಗೆ ಯಾವುದೇ ಥರ ಡಿಸ್ಕೌಂಟ್ ಕೊಡಲಿಲ್ಲ. ಫುಲ್ ಎಷ್ಟು ಪ್ರೈಸ್ ಇತ್ತು ಅದೇ ಪ್ರೈಸಿಗೆ ಕೊಟ್ಟು ತೊಗೊಂಬಂದ್ವಿ. ಈ ಥರ ಸ್ಯಾರೀಸಿಗೆಲ್ಲ ಪ್ರೈಸ್ ಡಿಸ್ಕೌಂಟ್ ಕೊಡಲ್ವಂತೆ. ಸೊ ನಾನು ಇದನ್ನು ನನ್ನ ಮದುವೆಲಿ ಹಾಕಿದ್ದೆ. ಇದು ಮನೇಲಿ ಶಾಸ್ತ್ರ ಮಾಡಿದ್ದು, ಸೊ ಅದಕ್ಕೆ ಹಾಕಿದ್ದೆ. ನೀವೇನಾದ್ರು ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಈ ಥರ ಇದೆ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಫೋಟೋದಲ್ಲೇ ನೋಡೋಂಗೆ ತುಂಬ ಇಷ್ಟ ಆಗಿತ್ತು. ಹಂಗಾಗಿ ಇದೇ ಥರ ಬೇಕು ಅಂತ ನಾನು ಕೇಳಿದೆ. ಇದು ಪಲ್ಲು ಈ ಥರ ಬರುತ್ತೆ. ಇದು ಸೇಮ್ ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ಬಂದಿದೆ. ಬಾರ್ಡರ್ ಕಲರು, ಪಲ್ಲುನೂ ಅಷ್ಟೇ ಬಾರ್ಡರ್ ಕಲರೇ ಬಂದಿದೆ. ಹಾಕೊಂಡಾಗ ಈ ಥರ ಕಾಣುತ್ತೆ. ಸೊ ನೆಕ್ಸ್ಟು ಇದ್ರ ಬ್ಲೌಸು. ನಾನು ಈ ಬ್ಲೌಸ್ನ ಬ್ಯಾಂಗ್ಳೂರ್ ಹರಿದ್ವಾರ್ ಡಿಸೈನರ್ ಸ್ಟುಡಿಯೋಲಿ ಹೊಲಿಸಿದ್ದು, ನೋಡಿರ್ತೀರಾ ನೀವು. ಆಲ್ಮೋಸ್ಟ್ ನಾನೆಲ್ಲ ಅಲ್ಲೇ ಸ್ಟಿಚ್ ಮಾಡಿಸಿದ್ದು ಮದುವೆ ಬ್ಲೌಸಸ್ ಎಲ್ಲ. ಬ್ಲೌಸು ಈ ಥರ ಇದೆ. ಸೊ ಫ್ರಂಟ್ ತೋರಿಸ್ಬಿಡ್ತೀನಿ ಫಸ್ಟು. ಬ್ಲೌಸ್ನೂ ಅಷ್ಟೇ ನನಗೆ ಅವರೇ ಕಸ್ಟಮೈಸ್ ಮಾಡಿಕೊಟ್ಟಿದ್ದು. ಈ ಥರ ಎಲ್ಲ ಇಲ್ಲಿ ಬಾರ್ಡರ್ ಹಾಕಿ ಆ್ಯಂಡ್ ಇಲ್ಲಿ ತೋಳಿಗೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಂದು ನೋಡಿ ಬ್ಲಾಗ್ಸು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ಬ್ರಾಡ್ ಆಗಿರಲಿ ಅಂದ್ಬಿಟ್ಟು ನಾನು ಬ್ರಾಡಾಗಿ ಕೊಡಿಸಿದ್ದೆ ಬ್ಯಾಕ್ ಸೈಡ್ ಡಿಸೈನು. ಇಲ್ಲಿಗೇನು ಬಾರ್ಡರ್ ಏನೂ ಇಡಿಸಿಲ್ಲ. ಸೊ ಎಲ್ಲ ಕಡೆ ಬಾರ್ಡರ್ ಅದೇ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು, ಹಂಗಾಗಿ ನಾನು ಫ್ರಂಟ್ ಹೈಲೈಟ್ ಆಗಿ ಇರಲಿ ಅಂದ್ಬಿಟ್ಟು ಫ್ರಂಟ್ ಮಾತ್ರ ಹೈಲೈಟ್ ಮಾಡ್ತಿದ್ದೀನಿ. ಇಷ್ಟು ಇದನ್ನು ವೇರ್ ಮಾಡಿರೋದನ್ನು ನಾನು ಬೇಕಾದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ನನಗೆ ಹೆಂಗೆ ಕಾಣಿಸ್ತಾ ಇತ್ತು ಅಂತ. ಸೊ ಇಷ್ಟು ಇವೆರಡು ಸಿಲ್ಕ್ ಸ್ಯಾರಿ, ಈ 3 ಥರ ಸಿಲ್ಕ್ ಸ್ಯಾರಿ ತೋರಿಸಿದ್ದೀನಿ. ಈ 3ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದೊಂದು ಪ್ಯೂರ್ ಮೈಸೂರು ಸಿಲ್ಕ್ದು ಪ್ರೈಸ್ ಹೇಳಿರಲಿಲ್ಲ, ಮರ್ತೋಗಿತ್ತು. ಸೊ ಇದ್ರ ಪ್ರೈಸ್ ಬಂದು 23,000 ಸಮಥಿಂಗ್ ಆಯ್ತಂತೆ. ಇಷ್ಟಾಗಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವ್ಲಾಗ್. ಇದು ಟ್ರೆಂಡಿಂಗ್ ಇರೋದ್ರಿಂದ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ತೋರಿಸಿದ್ದೀನಿ. ನೆಕ್ಸ್ಟು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂದರೂ ಕಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಮದುವೆಯಲ್ಲಿ ಹಾಕಿದ್ದು ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ ಅಪ್ಕಮಿಂಗ್ ಬ್ರೈಡ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.